ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, N9 ಪ್ರಾಪರ್ಟಿಗೆ ಸ್ವಾಗತ. ಈ ಪ್ರಾಪರ್ಟಿ ಅಂಜನಾಪುರ 9th ಫೇಸ್ 2nd ಬ್ಲಾಕ್ ಅಲ್ಲಿ ಲೊಕೇಟ್ ಆಗಿದೆ. ಇದು ನಾರ್ತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿ ಬರುತ್ತೆ. 35/40 ರೆಂಟಲ್ ಇನ್ಕಮ್ ಪ್ರಾಪರ್ಟಿ ಬರುತ್ತೆ. ಇದು ಎಲಿವೇಶನ್ ಬಂದು ಈಸ್ಟ್ ಎಲಿವೇಶನ್ ಬರುತ್ತಿದ್ದು, ಇದು ನಾರ್ತ್ ಎಲಿವೇಶನ್ ಬರುತ್ತಿದ್ದು. ನಿಮಗೆ 2 ಬೆಡ್ರೂಮ್ ಫ್ಲೋರ್ ಅಂದ್ರೆ 4 ರೆಂಟಲ್ ಇನ್ಕಮ್ ಮನೆ ಇದೆ. ಬನ್ನಿ, ಹೀಗೆ ಬನ್ನಿ. ಇದು ಈಸ್ಟ್ ಎಂಟ್ರಿ ಬರುತ್ತೆ, ದೇವಮೂಲೆ ಬರುತ್ತೆ. ಇದು SS ರೈಲಿಂಗ್ಸ್ ಹಾಕಿದ್ದಾರೆ, ಗೇಟ್ ಹಾಕಿದ್ದಾರೆ SS. ಇದು ಈಸ್ಟ್ ಎಂಟ್ರಿ ಬರುತ್ತೆ. ಇದು ನಿಮಗೆ ಈಸ್ಟ್ ಎಲಿವೇಶನ್ ಬರುತ್ತೆ. ಇದು ಗ್ರೌಂಡ್ ಫ್ಲೋರ್ ಫುಲ್ ಪಾರ್ಕಿಂಗ್ ಬರುತ್ತೆ. ಫಸ್ಟ್, ಸೆಕೆಂಡ್, ಥರ್ಡ್, 4th ಫ್ಲೋರ್ ರೆಂಟಲ್ ಇನ್ಕಮ್ 2 ಬೆಡ್ರೂಮ್ ಹೌಸ್ ಬರುತ್ತೆ. ನಿಮಗೆ ಬಾಲ್ಕನಿಗೆ SS ರೈಲಿಂಗ್ಸ್ ಟಫನ್ ಗ್ಲಾಸ್ ಹಾಕಿದ್ದಾರೆ. ಹೀಗೆ ಬನ್ನಿ. ಎಲಿವೇಶನ್ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ಲೇಸರ್ ಕಟಿಂಗ್ ಮಾಡಿಸಿ ಶೀಟ್ ಹಾಕಿ ಡಿಸೈನ್ ಮಾಡಿಸಿದ್ದಾರೆ. ಇದೆಲ್ಲ ರಾಯಲ್ ಪೇಂಟ್ ಬರುತ್ತೆ, ಫ್ರಂಟ್ ರಾಯಲ್ ಪೇಂಟ್ ಬರುತ್ತೆ. ನಿಮಗೆ ರೋಡ್ ವಿಡ್ತ್ ಬಂದು 30 ಫೀಟ್ ಬರುತ್ತೆ. ಈಸ್ಟ್ಗೂ 30 ಫೀಟ್ ಬರುತ್ತೆ, ನಾರ್ತ್ಗೂ 30 ಫೀಟ್ ರೋಡ್ ಬರುತ್ತೆ. ಲೊಕೇಶನ್ ಟೂ ಗುಡ್ ಲೊಕೇಶನ್. ಇದು BDA ಆಕ್ಷನ್ ಪ್ರಾಪರ್ಟಿ ಬರುತ್ತೆ. ನಿಮಗೆ ಹೀಗೆ ಬಂದ್ರೆ ಇಲ್ಲಿ ಒಂದು ಶಾಪ್ ಮಾಡ್ಕೊಳ್ಳೋಕೆ ರೋಲಿಂಗ್ ಶಟರ್ ಹಾಕಿದ್ದಾರೆ. ಶಾಪ್ ಬೇಕಾದ್ರೆ ಮಾಡ್ಕೋಬಹುದು, ಇಲ್ಲಾಂದ್ರೆ ಕಾರ್ ಪಾರ್ಕಿಂಗ್ ಮಾಡ್ಕೋಬಹುದು. ಪ್ರಾವಿಷನ್ 2 in 1 ಪ್ರಾವಿಷನ್ ಮಾಡಿದ್ದಾರೆ. ಇದು MS ಗೇಟ್ ಹಾಕಿದ್ದಾರೆ. MS ಗೇಟ್ ಹಾಕಿ ನಿಮ್ಗೆ ಲೇಸರ್ ಕಟಿಂಗ್ ಮಾಡಿಸಿದ್ದಾರೆ. ಡಿಸೈನ್ ಒಳ್ಳೆ ಲುಕ್ ಕೊಡ್ಲಿ ಅಂದ್ಬಿಟ್ಟು ಲೇಸರ್ ಕಟಿಂಗ್ ಮಾಡಿಸಿದ್ದಾರೆ. MS ಗೇಟ್ ಬರುತ್ತೆ. ಬನ್ನಿ, ಹೀಗೆ ಬನ್ನಿ. ಇದು ಕಾರ್ ಪಾರ್ಕಿಂಗ್ ಬರುತ್ತೆ. ನಿಮ್ಗೆ ಪೂರ್ತಿ ಕಾರ್ ಪಾರ್ಕಿಂಗ್ ಬರುತ್ತೆ. ನಿಮ್ಗೆ ಬೇಡ ಅಂದ್ರೆ ಒಂದು ಅಂಗಡಿ ಮಾಡ್ಕೋಬಹುದು. ಇಲ್ಲೊಂದು ಗೋಡೆ ಹಾಕೊಂಡು ಪಾರ್ಟೇಷನ್ ಮಾಡ್ಕೊಂಡ್ರೆ ನಿಮ್ಗೆ ಇದೊಂದು ಅಂಗಡಿ ಆಗುತ್ತೆ. ಇಲ್ಲ ಅಂದ್ರೆ ನಾನು ಕಾರ್ ಪಾರ್ಕಿಂಗ್ ಯೂಸ್ ಮಾಡ್ಕೋತೀನಿ ಅಂದ್ರೆ ಯೂಸ್ ಮಾಡ್ಕೋಬಹುದು. ಇದು ಪಿಲ್ಲರ್ ಕನ್ಸ್ಟ್ರಕ್ಷನ್ ಬರುತ್ತೆ. ವೆಂಟಿಲೇಷನ್ಗೋಸ್ಕರ ಒಂದು ಸ್ಮಾಲ್ ಕಿಟಕಿ ಬಿಟ್ಟಿದ್ದಾರೆ ಇಲ್ಲಿ. ಹೀಗೆ ಬನ್ನಿ. ಹೀಗೆ ಬಂದ್ರೆ ನಿಮ್ಗೆ ಎಲೆಕ್ಟ್ರಿಕ್ ಗಾರ್ಡ್ ಚಾರ್ಜಬಲ್ಗೆ EV ಚಾರ್ಜಬಲ್ಗೆ ಪ್ಲಗ್ಗಳು ಸುತ್ತ ಪ್ಲಗ್ ಪಾಯಿಂಟ್ ಮಾಡಿದ್ದಾರೆ. ಸುತ್ತ ಪ್ಲಗ್ ಪಾಯಿಂಟ್ ಇದೆ. ಇಲ್ಲಿ ಬಂದ್ರೆ ನಿಮ್ಗೆ ಇಲ್ಲಿ ಮೀಟರ್ ಬೋರ್ಡ್ ಈಸ್ಟ್ ಫ್ಲೋರ್ಗೆ 1 ಮೀಟರ್ ಆಲ್ರೆಡಿ ಪ್ರಾವಿಷನ್ ಮಾಡಿದ್ದಾರೆ. 5 ಮೀಟರ್ ಇದೆ. ಒಂದು ವಾಟರ್ಗೆ, ಲಿಫ್ಟ್ಗೆ 1 ಮೀಟರ್ ಇದೆ. 4 ಮನೆಗೆ ಇಂಡಿವಿಜುವಲ್ ಮೀಟರ್ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಬೋರ್ ಪಾಯಿಂಟ್ ಇದೆ. ಇಲ್ಲಿ ಬೋರ್ ಇದೆ. ಹೀಗೆ ಬನ್ನಿ. ಇಲ್ಲಿ ಸಂಪ್ ಬರುತ್ತೆ. ಇದು ಸಂಪು. ನಿಮಗೆ 2 ಸೈಡ್ ಕಾರ್ ಎಂಟ್ರಿ. ಈ ಸೈಡ್ ಈಸ್ಟ್ ಕಡೆನೂ ಎಂಟ್ರಿ ಇದೆ, ನಾರ್ತ್ ಕಡೆನೂ ಕಾರ್ ಎಂಟ್ರಿ ಇದೆ. ಹೀಗೆ ಬನ್ನಿ. ಇದು ಫ್ಲೋರಿಂಗ್ ಬಂದು ನಿಮಗೆ ಆಂಟಿ ಸ್ಕಿಡ್ ಟೈಲ್ಸ್ ಹಾಕಿದ್ದಾರೆ. ಫ್ಲೋರಿಂಗ್ ಆಂಟಿ ಸ್ಕಿಡ್ ಬರುತ್ತೆ. ಇಲ್ಲಿ ಮೀಟರ್, ಕಾವೇರಿ ಮೀಟರ್ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಕಾರ್ ವಾಷಿಂಗ್ಗೆ ಟ್ಯಾಬ್ಗಳು ಹಾಕಿದ್ದಾರೆ. 2 ಟ್ಯಾಬ್ ಹಾಕಿದ್ದಾರೆ. ನಿಮಗೆ ಸೀಲಿಂಗು PVC ಸೀಲಿಂಗ್ ಮಾಡಿಸಿದ್ದಾರೆ. PVC ಸೀಲಿಂಗ್ ಬರುತ್ತೆ. ಹೀಗೆ ಬಂದ್ರೆ ನಿಮಗೆ ಇಲ್ಲಿ ಲಿಫ್ಟ್ ಪ್ರಾವಿಷನ್ ಮಾಡಿದ್ದಾರೆ. ಲಿಫ್ಟ್ ಹಾಕೊಡ್ತಾರೆ. ಇದು ಬ್ಲಾಕ್ ಗ್ರೇನೈಟು, ಇಟಾಲಿಯನ್ ಮಾರ್ಬಲ್ ಸ್ಕ್ಲಾಡಿಂಗ್ ಮಾಡಿದ್ದಾರೆ ಲಿಫ್ಟ್ ಹತ್ರ. ಇದು ನಿಮಗೆ ಫಸ್ಟ್ ಫ್ಲೋರ್ ಎಂಟ್ರಿ. ಇದು 3 ಫೀಟ್ ಬರುತ್ತೆ. 40 mm ಗ್ರಾನೈಟ್ ಯೂಸ್ ಮಾಡಿ ಒಂದು ವೈಟ್ ಕಲರ್ ಬಾರ್ಡರ್ ಕೊಟ್ಟಿದ್ದಾರೆ. ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಇಲ್ಲೇ ಬಂದ್ರೆ ನೀವು ಏನಾದ್ರು ಮೆಟ್ಲು ಕೆಳಗಡೆ ಸ್ವಲ್ಪ ಜಾಗ ಬಿಟ್ಟಿದ್ದಾರೆ, ಏನಾದ್ರು ಸ್ಟೋರೇಜ್ ಮಾಡ್ಕೋಬಹುದು. ಇಲ್ಲಿ ನಿಮ್ಗೊಂದು 6 ಫೀಟ್ ಸಿಗುತ್ತೆ. ಇದು ಹೀಗೆ ಬನ್ನಿ. ಇಲ್ಲಿ ರೇಲಿಂಗ್ಸ್ ಬರುತ್ತೆ, ಇನ್ನು ಹಾಕಿಲ್ಲ, ಹಾಕೊಡ್ತಾರೆ. ಪೆಂಡಿಂಗ್ ಇದೆ ಕೆಲಸ ಒಂದು ಸ್ವಲ್ಪ. ಹೀಗೆ ಬನ್ನಿ. ಹೀಗೆ ಬಂದ್ರೆ ನಿಮ್ಗೆ ಗ್ರೌಂಡ್ ಫ್ಲೋರ್ ಪಾರ್ಕಿಂಗ್ ಇಂದ ಫಸ್ಟ್ ಫ್ಲೋರ್ಗೆ ಲಿಫ್ಟ್ ಆಕ್ಸೆಸ್ ಇದೆ. ಬಂದ್ರೆ ನಿಮ್ಗೆ ಫ್ಲೋರಿಂಗ್ ಒಳ್ಳೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಹೀಗೆ ಬಂದ್ರೆ ಇಲ್ಲಿ ಟೀಕುಡ್ ವಾಸ್ಕಲ್, ಟೀಕುಡ್ ಡೋರ್ ಹಾಕಿದ್ದಾರೆ. ಸುತ್ತ ಬ್ಲಾಕ್ ಕಲರ್ ಬಾರ್ಡರ್ ಕೊಟ್ಟಿದ್ದಾರೆ. ಇಟಾಲಿಯನ್ ಮಾರ್ಬಲ್ ಡಿಸೈನ್ ಮಾಡಿಸಿದ್ದಾರೆ. ಗೋಡೆಗೆ ಸ್ಲೈಡಿಂಗ್ ಮಾಡಿದ್ದಾರೆ. ಹೀಗೆ ಬಂದ್ರೆ ನಿಮ್ಗೆ ಬಾಲ್ಕನಿ, ಇದು ಬಾಲ್ಕನಿ ಟೈಪ್ ಬಿಟ್ಟಿದ್ದಾರೆ. ಫ್ರಂಟ್ ಎಲಿವೇಶನ್ ಇದು. ಇದಕ್ಕೆ SS ರೇಲಿಂಗ್ಸ್, ಟಫನ್ ಗ್ಲಾಸ್ 12 mm ಥಿಕ್ನೆಸ್ ಟಫನ್ ಗ್ಲಾಸ್ ಹಾಕಿದ್ದಾರೆ. ಇದೊಂದು 4 ಫೀಟ್ ಬರುತ್ತೆ, 4.5 ಫೀಟ್ ಬರುತ್ತೆ. ಇದು ನಿಮಗೆ ಎಂಟ್ರಿ, ಮನೆಗೆ ಮೇನ್ ಡೋರ್ ಎಂಟ್ರಿ ಬಂದು ಈಸ್ಟ್ ಎಂಟ್ರಿ ಬರುತ್ತೆ, ದೇವಮೂಲೆ ಬರುತ್ತೆ. ಇದು ನಾರ್ತ್ ಈಸ್ಟ್ ಕಾರ್ನರು, ದೇವಮೂಲೆ ಎಂಟ್ರಿ ಬರುತ್ತೆ. ಇದು ಟೀಕುಡ್ ವಾಸ್ಕಲ್, ಟೀಕುಡ್ ಡೋರ್ ಇದೆ. ಇದು ಬ್ಲಾಕ್ ಗ್ರಾನೈಟ್ ಅಲ್ಲಿ ಡಿಸೈನ್ ಮಾಡಿಸಿದ್ದಾರೆ. ರೌಂಡ್ ಬ್ಲಾಕ್ ಗ್ರಾನೈಟ್, ವೈಟ್ ಬಾರ್ಡರ್ ಕೊಟ್ಬಿಟ್ಟು ಡಿಸೈನ್ ಮಾಡಿಸಿದ್ದಾರೆ. ಗ್ರಾನೈಟ್ 40 mm ಥಿಕ್ನೆಸ್. ವಾಸ್ಕಲ್ ಸೈಜ್ ಬಂದು ನಿಮಗೆ 4/6 ಬರುತ್ತೆ. ವಾಸ್ಕಲ್ ಥಿಕ್ನೆಸ್ ಟೀಕುಡ್ ಬರುತ್ತೆ. ಇದು
ಇದು ಕಾರ್ನಿಶ್ ಮಾಡಿ ಡಿಸೈನ್ ಮಾಡಿಸಿದ್ದಾರೆ. ಟೀಕುಡ್ 1.5 ಇಂಚ್ ಟೀಕುಡ್ ಬರುತ್ತೆ ಇದು. ಬನ್ನಿ ಹೀಗೆ ಬನ್ನಿ. ಇದು ಬಂದ್ರೆ ಇದು ಹಾಲ್, ವಿಶಾಲವಾದ ಹಾಲ್ ಮಾಡಿಸಿದ್ದಾರೆ. ಇದು ರೆಂಟಲ್ ಇನ್ಕಮ್ ಪ್ರಾಪರ್ಟಿ, 2 ಬೆಡ್ರೂಮ್ ಬರುತ್ತೆ. ಇದು ಫಸ್ಟ್ ಫ್ಲೋರ್ ಬರುತ್ತೆ. ನಿಮಗೆ ಇಲ್ಲಿ ಬಂದ್ರೆ ಎಂಟ್ರೆನ್ಸ್ ಅಲ್ಲೇ ನಿಮ್ಗೆ ಟೀಕುಡ್ ವಾಸ್ಕಲ್ ಟೀಕುಡ್ ಡೋರ್ ಮಾಡಿದ್ದಾರೆ. ನಿಮ್ಗೆ ಪಾಲಿಶ್ ಆಗಿಲ್ಲ, ಪಾಲಿಶ್ ಮಾಡ್ಕೊಡ್ತಾರೆ ನಿಮ್ಗೆ. ಫ್ಲೋರಿಂಗ್ ಒಳ್ಳೆ ಗ್ರೇನೈಟ್ ಯೂಸ್ ಮಾಡಿದ್ದಾರೆ, 40 mm ಗ್ರೇನೈಟ್ ಯೂಸ್ ಮಾಡಿದ್ದಾರೆ ಫ್ಲೋರಿಂಗು. ನಿಮಗೆ ಸೀಲಿಂಗು PUC ವುಡನ್ POP ಫಾಲ್ ಸೀಲಿಂಗ್ ಮಾಡಿಸಿದ್ದಾರೆ. POP ವುಡನ್ ಫಾಲ್ ಸೀಲಿಂಗ್ ಮಾಡಿಸಿದ್ದಾರೆ ಕಾಂಬಿನೇಷನ್. ಸುತ್ತ LED ಲೈಟ್ಸ್ ಕೊಟ್ಟಿದ್ದಾರೆ, ಸ್ಪಾಟ್ ಲೈಟ್ಸು. ಹೀಗೆ ಬಂದ್ರೆ ನಿಮ್ಗೆ ಇಲ್ಲಿ ಮೇನ್ ಎಂಟ್ರೆನ್ಸ್ ಇಂದನೇ ದೇವ್ರ ಮನೆ ಮಾಡಿದ್ದಾರೆ, ಎದುರುಗಡೆನೆ ದೇವ್ರ ಮನೆ ಮಾಡಿದ್ದಾರೆ. ದೇವ್ರ ಮನೆ ಬರುತ್ತೆ ಇಲ್ಲಿ. ಸ್ಟೋರೇಜ್ ಇಲ್ಲಿ ಬಾಕ್ಸ್ ಗಳು ಮಾಡಿದ್ದಾರೆ ಎಕ್ಸ್ಟ್ರಾ, ಸ್ಟೋರೇಜ್ ಮಾಡ್ಕೋಬಹುದು ನೀವು. ಡ್ರಾಯರ್ ಮಾಡಿಸಿದ್ದಾರೆ, ಇಲ್ಲೊಂದು ಸ್ಮಾಲ್ ಮಂಟಪ ಮಾಡಿಸಿದ್ದಾರೆ, ಒಂದು ಪ್ಲಗ್ ಪಾಯಿಂಟ್ ಮಾಡಿದ್ದಾರೆ, ಒಂದು LED ಲೈಟ್ ಕೊಟ್ಟಿದ್ದಾರೆ. ಇದು ಪೂಜಾ, ಸ್ಮಾಲ್ ಪೂಜಾ ಬರುತ್ತೆ. ಹೀಗೆ ಬಂದ್ರೆ ನೀವು ವುಡ್ ಅಲ್ಲಿ ಇದು ಟಿವಿ ಕ್ಯಾಬಿನೆಟ್ ಬರುತ್ತೆ. ಎಂತ ಟಿವಿ ಆದ್ರೂ ಇಲ್ಲಿ ಮೋಲ್ಡ್ ಮಾಡ್ಕೋಬಹುದು. 3 ಶೋಕೇಸ್ ಮಾಡಿಸಿದ್ದಾರೆ, LED ಲೈಟ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಡ್ರಾಯರ್ಸ್ ಬರುತ್ತೆ ಇಲ್ಲಿ. ಕೆಳಗಡೆ ಟಿವಿ ಪ್ಲಗ್ ಪಾಯಿಂಟು, ಟಿವಿ ಪ್ಲಗ್ ಎಲೆಕ್ಟ್ರಿಕ್ ಪಾಯಿಂಟ್ ಮಾಡಿದ್ದಾರೆ ಇಲ್ಲಿ. ಹೀಗೆ ಬನ್ನಿ. ಹೀಗೆ ಬಂದ್ರೆ ಇದು ಮಾಡ್ಯುಲರ್ ಕಿಚನ್ ಮಾಡಿದ್ದಾರೆ. ಇದು ಅಗ್ನಿ ಮೂಲೆ ಬರುತ್ತೆ. ಸ್ಲ್ಯಾಬ್ ಬಂದು 40 mm ಗ್ರೇನೈಟ್ ಯೂಸ್ ಮಾಡಿದ್ದಾರೆ ಸ್ಲ್ಯಾಬ್ಗೆ. ಇಲ್ಲಿ ವಾಶ್ ಬೇಷನ್ ಬರುತ್ತೆ, ಹಾಕೊಡ್ತಾರೆ ಇಲ್ಲಿ. ಇಲ್ಲಿ ನಿಮ್ಗೆ ಒಂದು ಆಕ್ವಾಗಾರ್ಡ್ ಪಾಯಿಂಟ್ ಮಾಡಿದ್ದಾರೆ. ಇಲ್ಲಿ ಎಲೆಕ್ಟ್ರಿಕ್ ಇದೆ, ಇಲ್ಲಿ ವಾಟರ್ ಕನೆಕ್ಷನ್ ಇದೆ, ಎಲೆಕ್ಟ್ರಿಕ್ ಇದೆ. ವೆಂಟಿಲೇಷನ್ಗೋಸ್ಕರ ಸ್ಮಾಲ್ ಒಂದು ಕಿಟಕಿ ಬಿಟ್ಟಿದ್ದಾರೆ. ಇದೆಲ್ಲ ಸಾಫ್ಟ್ ಕ್ಲೋಸರ್ ಮಾಡಿಸಿದ್ದಾರೆ. ಇದೆಲ್ಲ ಸಾಫ್ಟ್ ಕ್ಲೋಸರ್ ಬರುತ್ತೆ, ಇದೆಲ್ಲ ಸಾಫ್ಟ್ ಕ್ಲೋಸರ್ಸು. ಹೀಗೆ ಬಂದ್ರೆ ಸ್ಟೋರೇಜ್, ಇದೆಲ್ಲ ಎಕ್ಸ್ಟ್ರಾ ಸ್ಟೋರೇಜ್ ಮಾಡ್ಕೋಬಹುದು, ಸಾಮಾನುಗಳೆಲ್ಲ ಇಟ್ಕೋಬಹುದು. ಬಾಕ್ಸ್ಗಳು ಮಾಡಿಸಿದ್ದಾರೆ, ಸುತ್ತ ಬಾಕ್ಸ್ಗಳಿದೆ, ಮೇಲೂ ಸ್ಟೋರೇಜ್ ಇದೆ. ಹೀಗೆ ಬಂದ್ರೆ ನಿಮ್ ಮೇಲ್ಗಡೆ POP ಫಾಲ್ ಸೀಲಿಂಗ್ ಮಾಡಿಸಿದ್ದಾರೆ, LED ಲೈಟ್ಸ್ ಕೊಟ್ಟಿದ್ದಾರೆ ಸೀಲಿಂಗು. ಇಲ್ಲಿ ನಿಮ್ ಮಿಕ್ಸಿ ಓವನ್ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿ ಒಂದು ಪ್ಲಗ್ ಪಾಯಿಂಟ್ ಕೊಟ್ಟಿದ್ದಾರೆ, ಇಲ್ಲಿ ಇಟ್ಕೋಬಹುದು ನೀವು. ಹೀಗೆ ಬಂದ್ರೆ ನಿಮ್ಗೆ ಇದು ಗ್ಯಾಸ್ ಸ್ಟವ್ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಗ್ಯಾಸ್ ಲೈನ್ ಇದೆ ಇಲ್ಲಿ, ಹೀಗೆ ಬಂದ್ರೆ ನೀವು ಇಲ್ಲಿ ಫ್ರಿಡ್ಜ್ ಇಟ್ಕೋಬಹುದು. ಇಲ್ಲಿ ಫ್ರಿಡ್ಜ್ ಪಾಯಿಂಟ್ ಮಾಡಿದ್ದಾರೆ, ಇಲ್ಲೊಂದು ಪ್ಲಗ್ ಇದೆ. ಹೀಗೆ ಬಂದ್ರೆ ಕಾಮನ್ ಬಾತ್ರೂಮ್ ಬರುತ್ತೆ, ಇಲ್ಲಿ ಕಾಮನ್ ಬಾತ್ರೂಮ್ ಬರುತ್ತೆ. ಇದು 1x1 ಟೈಲ್ಸ್, ಆಂಟಿಸ್ಕಿಟ್ ಟೈಲ್ಸ್ ಹಾಕಿದ್ದಾರೆ. ಇಲ್ಲಿ ಕಮೋಡ್ ಬರುತ್ತೆ, ವೆಂಟಿಲೇಷನ್ಗೋಸ್ಕರ ಒಂದು ಸ್ಮಾಲ್ ಕಿಟ್ ಇಟ್ಟಿದ್ದಾರೆ. ಇಲ್ಲಿ ಗೀಸರ್ ಪಾಯಿಂಟ್, ಎಕ್ಸಾಸ್ಟ್, ವಾಲ್ಗೆ ನಿಮ್ಗೆ 2x4 ಟೈಲ್ಸ್ ಹಾಕಿ ಸ್ಕ್ಲಾಡಿಂಗ್ ಮಾಡಿದ್ದಾರೆ. ಇಲ್ಲೊಂದು ವಾಶ್ ಬೇಷನ್ ಬರುತ್ತೆ, ಇಲ್ಲೊಂದು ವಾಶ್ ಬೇಷನ್ ಬರುತ್ತೆ, ಸ್ಮಾಲ್ ಡೈನಿಂಗ್ ಮಾಡ್ಕೋಬಹುದು ನೀವು. ಇಲ್ಲಿ ಒಂದು ವಾಶ್ ಬೇಷನ್ ಬರುತ್ತೆ. ಇಲ್ಲೊಂದು ಮಿರರ್ ಹಾಕೊಂಡು ಇದು ಪಾರ್ಟೇಷನ್ ಮಾಡಿಸಿದ್ದಾರೆ, ಇಲ್ಲಿ ಲೈಟ್ ಕೊಟ್ಬಿಟ್ಟು ನಿಮಗೆ ಕಿಚನ್ ಅಲ್ಲಿ ಪಾರ್ಟೇಷನ್ ಮಾಡಿಸಿದ್ದಾರೆ. ಇಲ್ಲಿ ಒಂದು ಮಿರರ್ ಹಾಕೋಬಹುದು. ಹೀಗೆ ಬನ್ನಿ. ಹೀಗೆ ಬಂದ್ರೆ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇದು ಮಾಸ್ಟರ್ ಬೆಡ್ರೂಮ್ಗೆ 3 ಡೋರ್ದು ಒಂದು ಕಿಟಕಿ ಹಾಕಿದ್ದಾರೆ ವೆಂಟಿಲೇಷನ್ ಪರ್ಪಸ್ಗೆ. ಮೇಲ್ಗಡೆ POP ಫಾಲ್ ಸೀಲಿಂಗ್ ಮಾಡಿಸಿದ್ದಾರೆ, POP ಫಾಲ್ ಸೀಲಿಂಗ್ ಮಾಡಿಸಿದ್ದಾರೆ. ಇದು ನಿಮಗೆ ಸ್ಲೈಡಿಂಗ್ ವಾರ್ಡ್ರೋಬ್ ಮಾಡಿಸಿದ್ದಾರೆ, ಸ್ಲೈಡಿಂಗ್ ವಾರ್ಡ್ರೋಬ್ ಬರುತ್ತೆ. ಹೀಗೆ ಬನ್ನಿ. ಇಲ್ಲಿ ಬಂದ್ರೆ ನಿಮಗೆ ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ಇದೆ, ಮಿರರ್ ಹಾಕೊಡ್ತಾರೆ. ಡ್ರೆಸ್ಸಿಂಗ್ ಮಿರರ್ ಬರುತ್ತೆ. ನೀವು AC ಏನಾರು ಹಾಕೋತೀವಿ ಅಂದ್ರೆ AC ಪ್ರಾವಿಷನ್ಗೆ ಅಲ್ಲಿ ಪ್ಲಗ್ ಪಾಯಿಂಟ್ ಮಾಡಿದ್ದಾರೆ, ಅಲ್ಲಿ ಹಾಕೋಬಹುದು, AC ಹಾಕೋಬಹುದು. ಹೀಗೆ ಬನ್ನಿ. ಹೀಗೆ ಬಂದ್ರೆ ನಿಮ್ಗಿದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಫ್ಲೋರಿಂಗ್ ಆಂಟಿಸ್ಕಿಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ವಾಲ್ಗೆ 2x4 ಟೈಲ್ಸ್ ಹಾಕಿದ್ದಾರೆ. ವಾಲ್ ಮಿಕ್ಸರ್ ಬರುತ್ತೆ, ಗೀಸರ್ ಪಾಯಿಂಟ್ ಬರುತ್ತೆ, ನಿಮ್ಗೆ ಅಲ್ಲಿ ಕಮೋಡ್ ಬರುತ್ತೆ. ವೆಂಟಿಲೇಷನ್ಗೋಸ್ಕರ ಸ್ಮಾಲ್ ಒಂದು ಕಿಟಕಿ ಇಟ್ಟಿದ್ದಾರೆ ಇಲ್ಲಿ. ಇದೆಲ್ಲ ರೆಂಟಲ್ ಇನ್ಕಮ್ ಪ್ರಾಪರ್ಟಿ. ನಿಮಗೆ ಅಪ್ ಟು 30,000 ವರೆಗೂ ರೆಂಟ್ ಬರುತ್ತೆ ಈಚ್ ಫ್ಲೋರು. ನೀವು ಫುಲ್ ಇಡೀ ಮನೆ ಕೊಡ್ತೀನಿ ಅಂದ್ರೆ 1.2 lakhs ರೆಂಟಲ್ ಇನ್ಕಮ್ ಬರುತ್ತೆ. ಹೀಗೆ ಬನ್ನಿ. ಹೀಗೆ ಬಂದ್ರೆ ನಿಮ್ಗೆ ಇಲ್ಲಿ ಸೆಕೆಂಡ್ ರೂಮ್ ಬರುತ್ತೆ. ಇದು ಸೆಕೆಂಡ್ ರೂಮ್ ಬರುತ್ತೆ. ವೆಂಟಿಲೇಷನ್ಗೆ 3 ಡೋರ್ ಕಿಟಕಿ ಇಟ್ಟಿದ್ದಾರೆ. ಸೀಲಿಂಗ್ POP ಫಾಲ್ ಸೀಲಿಂಗ್ ಮಾಡಿಸಿದ್ದಾರೆ. ಸ್ಲೈಡಿಂಗ್ ವಾರ್ಡ್ರೋಬ್ ಮಾಡಿಸಿದ್ದಾರೆ, ಇಲ್ಲಿ ವಾರ್ಡ್ರೋಬ್ ಬರುತ್ತೆ. ಹೀಗೆ ಬಂದ್ರೆ ನಿಮ್ಗೆ ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ಬರುತ್ತೆ. ಮಿರರ್ ಹಾಕೊಡ್ತಾರೆ, ಡ್ರೆಸ್ಸಿಂಗ್ ಮಿರರ್ ಬರುತ್ತೆ.
ಇಲ್ಲಿ ಸ್ಟೋರೇಜ್ ಮಾಡ್ಕೋಬಹುದು, ಬಾಕ್ಸ್ಗಳು ಬಾಕ್ಸ್ ಮಾಡಿದ್ದಾರೆ. ಇಲ್ಲಿ ಡ್ರಾಯರ್ಸ್ ಇದೆ, ಏನಾದ್ರು ಸ್ಟೋರೇಜ್ ಮಾಡ್ಕೋಬಹುದು. ಹೀಗೆ ಬಂದ್ರೆ ನಿಮಗೆ ರೋಡ್ ಸೈಡ್ ವ್ಯೂ ಇದು ಬಾಲ್ಕನಿ ಬರುತ್ತೆ. ನಿಮ್ಗೊಂದು 2.5 feet ಬಾಲ್ಕನಿ ಮಾಡಿದ್ದಾರೆ. ಬನ್ನಿ, ಹೀಗೆ ಬನ್ನಿ. ಫ್ಲೋರಿಂಗ್ ಗ್ರೇನೈಟ್ ಯೂಸ್ ಮಾಡಿದ್ದಾರೆ. SS ರೈಲಿಂಗ್ಸು ಒಂದು 12 mm ಟಫನ್ ಗ್ಲಾಸ್ ಹಾಕಿದ್ದಾರೆ. ವೆಲಿವೇಶನ್ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ರೋಡ್ ಸೈಡ್ ಅಂದ್ಬಿಟ್ಟು 2x4 ಟೈಲ್ಸ್ ಹಾಕಿದ್ದಾರೆ. 2x ಟೈಲ್ಸ್ ಬಂದಿದೆ, ಸ್ಲೈಡಿಂಗ್ ಮಾಡಿದ್ದಾರೆ. PUC ಸೀಲಿಂಗ್, ಫಾಲ್ ಸೀಲಿಂಗ್ ಮಾಡಿಸಿದ್ದಾರೆ. LED ಲೈಟ್ಸ್ ಕೊಟ್ಟಿದ್ದಾರೆ. ನೀವು ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೋಬಹುದು. ಪ್ರಾವಿಷನ್ ಪ್ಲಗ್ ಪಾಯಿಂಟ್ ಇದೆ, ವಾಟರ್ ಕನೆಕ್ಷನ್ ಇದೆ, ವೇಸ್ಟ್ ವಾಟರ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಇದು ನಿಮಗೆ ಡೋರ್ ಬಂದು ಫ್ಲಶ್ ಡೋರ್ ಬರುತ್ತೆ, ವಾಟರ್ ಪ್ರೂಫ್ ಡೋರ್ ಬರುತ್ತೆ. ಇದು ವಾಟರ್ ಪ್ರೂಫ್ ಡೋರ್ ಹಾಕಿದ್ದಾರೆ. ಹೀಗೆ ಬನ್ನಿ, ಹೀಗೆ ಬಂದ್ರೆ ನೀವು ಇದು ಫಸ್ಟ್ ಫ್ಲೋರ್ ಬರುತ್ತೆ. ಇದು ನಾರ್ತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿ. 30-40 ಕೆಳಗಡೆ ಪಾರ್ಕಿಂಗ್ ಬರುತ್ತೆ. ಫಸ್ಟು, ಸೆಕೆಂಡು, ಥರ್ಡು, ಫೋರ್ತು ರೆಂಟಲ್ ಇನ್ಕಮ್ಮು 1,20,000 ರೆಂಟಲ್ ಇನ್ಕಮ್ ಬರುತ್ತೆ. ಈ ಪ್ರಾಪರ್ಟಿ ಪ್ರೈಸ್ ಬಂದು 3,75,00,000. ಈ ಪ್ರಾಪರ್ಟಿ ಓನರ್ ಇದು ಎಲ್ಲೋ ಬಾಕ್ಸಲ್ಲಿ ಹಾಕಿರ್ತೀನಿ, ಫೋನ್ ನಂಬರ್ ಇರುತ್ತೆ, ಇಲ್ಲಾಂದ್ರೆ ಡಿಸ್ಕ್ರಿಪ್ಷನಲ್ಲಿ ಓನರ್ ನಂಬರ್ ಇರುತ್ತೆ. ಈ ಪ್ರಾಪರ್ಟಿ ಡೀಟೇಲ್ ಇರುತ್ತೆ. ನಿಮ್ಗೆ ಈ ಪ್ರಾಪರ್ಟಿ ಪೂರ್ತಿ ಮಾಹಿತಿ ಡಿಸ್ಕ್ರಿಪ್ಷನ್ಗೆ ಹೋಗಿ. ಈ ಪ್ರಾಪರ್ಟಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಪ್ರಾಪರ್ಟಿಗೆ ನೀವು ಯಾವುದೇ ಬ್ರೋಕರೇಜ್ ಇರಲ್ಲ, ಡೈರೆಕ್ಟ್ ಓನರು ಬೈಯರು ಇಬ್ರು ಮಾತಾಡ್ಕೊಂಡು ಪ್ರಾಪರ್ಟಿ ಡೀಲ್ ಮಾಡ್ಕೊಳ್ಳಿ. ಪ್ರಾಪರ್ಟಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.